ಕನಸಿನೋಳ ಅರಸಿಗೆ ಬಡತನವಾಗೆ ತಜ್ಜನಿತ ದುಃಖವನ್ನು ಎಚ್ಚರದೊಳು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯು ತೋರೆ ಮತ್ತನುಭವದಿಂದ ಅರಿದೊಳೆ ಖುಷಿಯಂದು ನಿಜವನ್ನರಿದ ಯೋಗಿಗಾವ ಕರ್ಮದ ಕಾಟ. ಒಬ್ಬನು ಬರಸ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನದ ಪ್ರಸಾದವನ್ನು ಮಾಡಿದ್ದಾನೆ. ಕಣ್ಣು ಮುಚ್ಚಿಗೆ ಕತ್ತಿವೆ. ಸುಖದ ಸುಪ್ಪತ್ತಿಗೆಯ ಮೇಲೆ ಮಲಗಿದ್ದಾನೆ. ಸುತ್ತೆಲ್ಲ ಸುಗಂಧ ದ್ರವ್ಯವನ್ನು ಸಿಂಪಡಿಸಿದ್ದಾರೆ ಸೇವಕರು. ಅಲ್ಲದೆ ಕಿಟಕಿಗಳಿಗೆಲ್ಲ ಹಸಿ ಬಟ್ಟೆಗಳನ್ನು ಹಾಕಿದ್ದಾರೆ. ಹಸಿ ಬಟ್ಟೆಯಿಂದ ಬೀಸುವ ಗಾಳಿ ಒಳಗೆ ಬರುವಾಗ ತಂಪಾಗಿ ಒಳಗೆ ಬರ್ತಾ ಇದೆ. ಉಂಡಿರುವ ಆ ರಾಜ ಮಹಾರಾಜನು ಸುಖ ಸಂತೋಷದಿಂದ ತನ್ನ ಭವಿತವ್ಯದ ವಿಚಾರ ಮಾಡ್ತಾ ಮಲ್ಕೊಂಡಿದ್ದಾನೆ. ನಿದ್ರೆ ಹೋಗಿದ್ದಾನೆ. ಆ ನಿದ್ರೆಯಲ್ಲಿ ಅವನು ಇಂಥ ಒಂದು ಸ್ವಪ್ನವನ್ನು ಕಂಡಲ್ಲ. ಹೊರ ರಾಜರು ಬಂದು ತನ್ನ ರಾಜ್ಯಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಯುದ್ಧ ಭಯಾನಕವಾಗಿ ನಡೆಯುತ್ತದೆ. ಆ ಯುದ್ಧದಲ್ಲಿ ತನ್ನ ಸೈನ್ಯವೆಲ್ಲ ಸೋತು ಸಾಕಾಯಿತು. ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಯುದ್ಧದಲ್ಲಿ ಮಡಿದು ಹೋದರು. ರಾಜನು ಭಯಗೊಂಡು ಗುಪ್ತವಾಗಿರುವಂತಹ ದಾರಿಯಿಂದ ಅಡವಿಗೆ ಓಡಿ ಹೋದ ಜೀವನ ರಕ್ಷಣೆ ಮಾಡಿಕೊಳ್ಳಕ್ಕೆ. ಒಬ್ಬನೇ ಒಬ್ಬ ಹುಡುಗ ಕಂಡಲ್ಲೆಲ್ಲ ಕೈ ಮಾಡಿ ತುತ್ತು ಅನ್ನನ ಬೇಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಅತಿ ದರಿದ್ರಾದ. ಅಂತಹ ಸಮಯದಲ್ಲಿ ಮೈಯಲ್ಲಿರುವಂತಹ ವಸ್ತ್ರಗಳೆಲ್ಲ ಹೊರಬೋದು. ಇವನು ಹುಚ್ಚ ಎಂಬ ಭ್ರಮೆಯಿಂದ ನಾಯಿಗಳೆಲ್ಲ ಬೆನ್ನತ್ತಿ ಕಚ್ಚಿಬಿಟ್ಟು ಮೈಯೆಲ್ಲ ಪಡೆದು ಸೋರ್ಲಿಕ್ಕೆ ಇತ್ತು, ವಾಸನೆ ಪಡಲಿಕ್ಕೆ ಇತ್ತು. ಅಂತಹ ಭಯಾನಕ ದುಃಖದಲ್ಲಿ ಹಸಿವೆ ಎಂಬ ದುಃಖ ಅದರ ತಲೆಯ ಮೇಲೆ ನಿಂತು ಇವನನ್ನು ಪೀಡಿಸ್ತಾ ಇತ್ತು. ಹಸಿವೆಗಾಗಿ ಕೈ ಚಾಚಿ ಭಿಕ್ಷೆ ಮಾಡ್ತಾ ಇದ್ದಾನೆ. ಯಾರೂ ನೀಡ್ತಾ ಇಲ್ಲ. ಔಷಧವನ್ನು ಕೇಳ್ತಾ ಇದ್ದಾನೆ. ಯಾರೂ ಕೊಡ್ತಾ ಇಲ್ಲ. ಯಾರೋ ಒಬ್ಬರು ಸ್ವಲ್ಪ ಒಂದು ತುತ್ತ ಅನ್ನನ್ನು ನೀಡಿದರು. ಅದು ತಿನ್ನಬೇಕು ಅನ್ನೋ ಮಟ್ಟರಲ್ಲಿ ಹುಸನಾಯಿಗಳು ಬಂದು ಮೈಯೆಲ್ಲ ಕಚ್ಚಿ ಕೈಯೊಳಗಿರುವಂಥ ಅನ್ನನ್ನು ತಿಂದುಬಿಟ್ರು. ಆಗ ಅದನ್ನು ಅತಿ ಭಯಗೊಂಡು ದುಃಖದಿಂದ ವಿಷಾದಗೊಂಡು ಒಮ್ಮೆಲೆ ಸೀರ್ತಾ ಇದ್ದಾನೆ. ಹೇ ಭಗವಂತ, ಎಷ್ಟು ಕರ್ನಾಡಿದ್ದೀಯಪ್ಪ ನೀನು. ಆ ಚೀಟಿನೊಂದಿಗೆ ಹೆಸರಾಗಿದ್ದಾನೆ. ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಪರ, ಮಹಾರಾಜರಿಗೆ ಜಯವಾಗಲಿ ಎಂದು ಸುತ್ತಿರುವಂತಹ ಬಟ್ಟೆಗಳು ಅವನ ಗುಣಕಾರಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ರಾಜ ಎದ್ದು ನೋಡ್ತಾ ಇದ್ದಾನೆ. ಏನಾಗಿತ್ತು? ಇದೇ ಕ್ಷಣದಲ್ಲಿ ನಾನು ದರಿದ್ರ ಭಿಕಾರಿ ಇದ್ದೆ. ನನ್ನ ರಾಜ್ಯ ಮತ್ತೊಬ್ಬರ ಪಾಲಾಗಿತ್ತು. ಈಗಲೇ ನಾನು ಮಹಾರಾಜನಂತೆ ಎದ್ದು ಕುಳಿತಿದ್ದೀನಿ. ನಾನೇನು ರಾಜ ಸತ್ಯೋ, ನಾನೇನು ಭಿಕಾರಿ ಸತ್ಯೋ ಎಂದು ಮನುಷ್ಯನಲ್ಲಿ ಯೋಚಿಸ್ತಾ ಇದ್ದಾನೆ. ಯೋಚಿಸಿ ಸದ್ಗುರುಗಳ ಮೂಲಕವಾಗಿ ಈ ವಿಷಯವನ್ನು ಚಿಂತಿಸಿ ಆ ಸ್ವಪ್ನ ಹೇಗೆ ಸುಳ್ಳು, ಅದೇ ರೀತಿ ಇದು ಸುಳ್ಳು ಎಂಬುದನ್ನು ಅರಿತ ಅದು ಸುಳ್ಳು, ಇದು ಸುಳ್ಳು. ಆ ಸ್ವಪ್ನ ಹೇಗೆ ನಿನಗೆ ತೋರಿ ಅಡಿಯಿತೋ ಹಾಗೆ ಈ ಸ್ವಪ್ನವು ತೋರಿ ಅಡಿಗೆ ಹೋಗ್ತದೆ. ಈ ಸ್ವಪ್ನ ಪ್ರಾಯವಾಗಲ್ಪಟ್ಟಂತಹ ಈ ಸಂಸಾರದಲ್ಲಿ ನೀನು ಭ್ರಮಿತನಾಗುವುದು ಉಚಿತವಲ್ಲ ಎಂದು ಉಪದೇಶವನ್ನು ಗುರುಗಳು ಮಾಡಿದಾಗ ಆತನು ಶಾಂತಿಯನ್ನು ಹೊಂದಿದ. ಹೇಗೆ ಆ ರಾಜನಿಗೆ ಈ ಅತಿ ದರಿದ್ರತನದ ಸ್ವಪ್ನ ನೋಡಲಿಕ್ಕೆ ಸಿಕ್ಕಿತೋ ಹಾಗೆ ನಿರಾಕಾರ ನಿರ್ಗುಣ ನಿರಂಜನ ನಿರ್ಭಯವಾಗಲ್ಪಟ್ಟಂತಹ ನಿಮಗೆ ಈ ಸಂಸಾರ ರೂಪ ಸ್ವಪ್ನವನ್ನು ನೋಡಲಿಕ್ಕೆ ಸಿಕ್ಕಿದೆ. 40, 50, 10 ವರ್ಷಗಳ ಈಚೆ ಕಡೆಗೆ ಇದು ಹೊರಟು ಹೋಗ್ತದೆ. ಇದು ಇರುವುದಿಲ್ಲ. ನಾನು ಕೂಡ ನಿಮ್ಮ ಸ್ವಪ್ನದಲ್ಲೇ ಕಲ್ಪಿತನಾಗಿ ಈ ಉಪದೇಶವನ್ನು ಮಾಡ್ತಿದ್ದೀನಿ. ನಾನು ಈ ಕಲ್ಪಿತ ಶರೀರವನ್ನು ಧಾರಣ ಮಾಡಿ ಉಪದೇಶವನ್ನು ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಈ ಸ್ವಪ್ನವನ್ನು ಕಾಣ್ತಾ ಇದ್ದೀರಲ್ಲದೆ ಜಗತ್ತನ್ನು ಕಾಣ್ತಾ ಇಲ್ಲ. ಇದು ಕೇವಲ ಕಾಲ್ಪನಿಕವಾಗಿದೆ. ನಿಮ್ಮ 60 ವರ್ಷದ ಹಿಂದಿನ ಜೀವನವನ್ನು ಕುರಿತು ವಿಚಾರ ಮಾಡ್ತಾರೆ. ಮೃತ್ಯುವಿನ ನಂತರ ಮುಂದಿನ ಜೀವನವನ್ನು ಕುರಿತು ವಿಚಾರ ಮಾಡಿ. ಹಾಗೆ ಈ ಕ್ಷಣಿಗೆ ಒಂದು ಏನಾಗಿರುವ ಈ ಪ್ರಪಂಚಕ್ಕೆ ಏನಾಗ್ತಾ ಇದೆ ನಡುವೆ ನಡೆಯಿತು. ಜನ್ಮದ ಪೂರ್ವದ ದೂರಿನ ವಿಚಾರವನ್ನು ಮಾಡಿ, ಮೃತ್ಯುವಿನ ನಂತರದ ದೂರಿನ ವಿಚಾರವನ್ನು ಮಾಡಿ. ಇದೊಂದು
ಬೀಳು ಎರಡು ಬೀಳಿನೋ ಈ ಸಂಸಾರ ಕಾಣಿಸ್ತು, ಇದು ಇಲ್ಲೇ ಉಳಿದು ಪುನಃ ನಮ್ಮ ದಾರಿಗೆ ನಾವು ನೋಡಿದೀವಿ. ಯಾವ ದಾರಿಯನ್ನು ಬಂದೆವೋ ಅದೇ ದಾರಿಯನ್ನು ನಾವು ಮುಂದೆ ಸಾಗಿದ್ದೀವಿ. ಅಂದರೆ ಇದು ಪ್ರಪಂಚ ಇದೆಯೋ, ಕನಸಿದೆಯೋ, ಜಾದು ಇದೆಯೋ, ನಮ್ಮ ಮಾತಾಡೋದಕ್ಕೆ ಏನರ್ತು, ನೋಡೋದಕ್ಕೆ ಏನರ್ತು, ಕೊಡೋ ತೆಗೆದುಕೊಳ್ಳುವುದಕ್ಕೂ, ಮಾಡುವುದಕ್ಕೂ, ಭೋಗಿಸುವುದಕ್ಕೂ ಏನು ಅರ್ಥ ಇದೆ ಎಂಬುದನ್ನು ಚೆನ್ನಾಗಿ ಚಿಂತನೆಯನ್ನು ಮಾಡುವವರಾಗಿ ಧರೆ ಮೊದಲಾದ ವರ್ಣಾತೀತ ಪರಮನಿ ದೇಹಾದಿಗಳಿಗನ್ನೇ ಜೀವ ಎರಡಾಗಿ ತೋರೆ ತದ್ಗದವನೇತ್ಯವು ಪರಿಭಾವಿಸಿದರೆ ಕಬೋಧರೂಪದ್ದು ನಿಜವನ್ನರಿದ ಯೋಗಿಗಾವ ಕರ್ಮದ ಕಾಟ ಭಜನೆಯಿಂದ ಅವ ಪುಣ್ಯದೋಳುವಲ್ಲ ಎಂದು ಕೇಳುತ್ತಾರೆ. ಭೂಮಿயை ಮೊದಲು ಮಾಡಿಕೊಂಡು ಪ್ರಕೃತಿಯವರೆಗಿನ ಯಾವ ಪ್ರಕೃತಿಯ ರೂಪಗಳುಂಟು ಅವೆಲ್ಲವೂ ಈಶ್ವರನ ಉಪಾಧಿ, ಈಶ್ವರನ ಕ್ಷೇತ್ರಗಳಾಗಿವೆ. ಇನ್ನು ಸ್ಥೂಲ ಪಂಚಮಹಾಭೂತದಿಂದ ಈ 25 ತತ್ವಾತ್ಮಕವಾಗಿರತಕ್ಕಂತಹ ಯಾವ ಕ್ಷೇತ್ರ ಅವಿದ್ಯಮಯವಾದ ಕಾರಣ ಕ್ಷೇತ್ರ, 15 ತತ್ವಾತ್ಮಕವಾಗಿರತಕ್ಕಂಥ ಸೂಕ್ಷ್ಮ ಕ್ಷೇತ್ರ, 25 ತತ್ವದ ಈ ಸ್ಥೂಲ ಕ್ಷೇತ್ರ ಏನುಂಟು ಇದು ಜೀವಾತ್ಮನ ಉಪಾಧಿಯಾಗಿದೆ. ಇವೆರಡು ಮಾಯಿಂದೇ ಕಲ್ಪಿತವಾಗಲ್ಪಟ್ಟಿವೆ. ಈ ಮಾಯಾಭಾಗವನ್ನು ಮಿಥ್ಯಾ ಎಂದು ಕಳೆದು ಬಿಟ್ಟಾಗ ಸಚ್ಚಿದಾನಂದ ತತ್ವ ಒಂದೇ ಉಳಿಯುತ್ತದೆ. ಆ ತತ್ವ ಏನಿದೆ? ಸ್ವಯಂ ಬ್ರಹ್ಮ, ಸ್ವಯಂ ವಿಷ್ಣು, ಸ್ವಯಂ ಇಂದ್ರ, ಸ್ವಯಂ ಶಿವ, ಸ್ವಯಂ ವಿಶ್ವವಿದಂ ಸರ್ವಂ ಸ್ವಸ್ಮಾದನ್ಯನ್ ನ ಕಿಂಚನ. ಈ ಈಶ್ವರನ ಉಪಾಧಿ, ಜೀವನ ಉಪಾಧಿ ಎರಡನ್ನೂ ಅಲ್ಲಗಳೆದಾಗ ಮಾಯಾಮಯವಾಗಿವೆ ಎಂಬುದನ್ನು ತಿಳಿದು ಸ್ವಸ್ವರೂಪದಲ್ಲಿ ಪ್ರವೇಶವಾದಾಗ ಈ ಆತ್ಮನು ಸ್ವತಃ ಬ್ರಹ್ಮರೂಪನಿದ್ದಾನೆ, ಶಿವರೂಪನಿದ್ದಾನೆ, ವಿಷ್ಣು ರೂಪನಿದ್ದಾನೆ, ಇವನೇ ಸ್ವತಃ ಇಂದ್ರನಿದ್ದಾನೆ, ಇವನೇ ಸ್ವತಃ ವಿಶ್ವ ವಿರಾಟ್ ರೂಪನಿದ್ದಾನೆ. ತನ್ನ ಹೊರತು ಜಗತ್ತಿನಲ್ಲಿ ಬೇರೊಂದಿಲ್ಲ. ಆದರೆ ಎಲ್ಲಿವರೆಗೆ ದೇಹ ತಾನಾಗಿದ್ದಾನೋ ಅಲ್ಲಿವರೆಗೆ ನೀವು ರಾವಣ ಆದರೂ ಕೂಡ ಶರಣ್ಯ ಕಶ್ಯಪವಾಗಿ ದೊಡ್ಡ ತಪಸಾರಿಗಳನ್ನು ಮಾಡಿ ದೊಡ್ಡ ದೊಡ್ಡ ಶಕ್ತಿಗಳನ್ನು ಪಡೆದಿದ್ರೂ ಕೂಡ ನಿಮ್ಮ ಮೇಲೆ ಪ್ರಾರಬ್ಧ ಕಾಲು ಹೋಗುತ್ತದೆ. ಆದರೆ ಯಾವಾಗ ನೀವು ಈ ದೇಹ ಇಂದ್ರಿಯಗಳಿಂದ ಬಿಡುಗಡೆಯನ್ನು ಹೊಂದಿ ಯಾರಿದ್ದೀರೋ ಅವರಾಗುತ್ತೀರೋ ಆವಾಗ ಪ್ರಾರಬ್ಧ ಸಹಿತವಾಗಿ ಮಾಯೆ ನಮಸ್ಕರಿಸಿ ಲೀನ್ ಮಾಡುತ್ತಾರೆ. ಅಂತಹ ಆ ತನ್ನ ಸ್ವರೂಪವನ್ನು ಕುರಿತು ಈಶ್ವರ ಗೀತೆಯಲ್ಲಿ ರುದ್ರ ಭಗವಂತನು ಲಕ್ಷಾವಧಿ ವರ್ಷಗಳ ಪೂರ್ವದಲ್ಲಿ ಉಪದೇಶ ಮಾಡಿದ್ದಾನೆ. ಸನಕ, ಸನಂದನ, ಸನಾತನ, ಸನತ್ ಕುಮಾರಾದಿ ಮಹರ್ಷಿಗಳನ್ನು ಕುರಿತು ಉಪದೇಶ ಮಾಡಿದ್ದಾನೆ. ಆತ್ಮಾಯವ ಕೇವಲ ಸ್ವಸ್ಥ ಶಾಂತ ಸೂಕ್ಷ್ಮ ಸನಾತನ ಅಸ್ತಿ ಸರ್ವಾಂತರ ಸಾಕ್ಷಾತ್ ಚಿನ್ಮಾತ್ರ ತಮಸಾ ಪರಕಾಯ. ಹೇ ಜೀವಾತ್ಮನೇ, ನೀನು ಸ್ವತಃ ಆತ್ಮನಿದ್ದೀಯ. ದೇಹ ಇಂದ್ರಿಯಗಳಲ್ಲ, ಮಲಮೂತ್ರಗಳನ್ನು ಹೊರಚೆಲ್ಲುವ ಈ ತೊಗಲಿದ ಶರೀರ ನೀನಲ್ಲ. ಚಿಂತನ ಮಂಥನ ಮಾಡುವ ಮನಬುದ್ಧಿಯಾದಿ ಈ ಕರ್ಣಗಳು ನೀನಲ್ಲ. ವಿಷಯಗಳನ್ನು ಗುರುತಿಸಿ ವಿಷಯಗಳನ್ನು ಭೋಗಿಸುವ ಇಂದ್ರಿಯಗಳು ನೀನಲ್ಲ. ಹಾಗಾದರೆ ನೀನು ಯಾರು? ಆತ್ಮ. ಯಹ ಕೇವಲ ಸ್ವಸ್ಥ, ಯಾವನು ಅದ್ವಿತೀಯನಾಗಿದ್ದಾನೋ, ಯಾವನು ಹುಬ್ಬು ಮರಣ ರೋಗಾದಿಗಳನ್ನು ಗೆದ್ದವನಾಗಿದ್ದಾನೋ, ಅವುಗಳಿಂದ ರಹಿತನಿದ್ದಾನೋ, ಮುಕ್ತನಿದ್ದಾನೋ, ಸದಾ ಶಾಂತ ಸ್ವರೂಪನು, ಸದಾ ಸೂಕ್ಷ್ಮನು. ಎಷ್ಟು ಸೂಕ್ಷ್ಮ? ಭಯಾನಕ ಅಗ್ನಿಯಲ್ಲಿಯೂ ಕೂಡ ದೇವರು ವಾಸಿಸಿದ್ದಾನೆ, ಅವನಿಲ್ಲದ ಸ್ಥಾನವಿಲ್ಲ. ಸಂಪೂರ್ಣ ಜಲದಲ್ಲಿಯೂ ಕೂಡ ಆತನು ವಾಸಿಸಿದ್ದಾನೆ. ಸಾಗರದ ತುಂಬೆಲ್ಲ ಆತನ ವ್ಯಾಪ್ತಿ ಇದೆ, ವಾಯುವಿನ ತುಂಬೆಲ್ಲ ಆತನ ವ್ಯಾಪ್ತಿ ಇದೆ. ಅಮಿವಾದ ಏಕದೇಶೀಯ ಅಮಿವಾದ ಉದರದಲ್ಲಿ ಕೂಡ ಆತ್ಮನ ವಾಸ ಇದೆ. ಅಂತಹ ಅತಿ ಸೂಕ್ಷ್ಮನು ಅತಿ ಬೃಹತ್ ದೊಡ್ಡವನ್ನು ಆಗಿದ್ದಾನೆ, ಸನಾತನನಾಗಿದ್ದಾನೆ. ಅಸ್ತಿ ಸರ್ವಾಂತರ ಸಾಕ್ಷಾತ್ ಚಿನ್ಮಾತ್ರ ತಮಸಃ ಪರಃ. ಅವನು ಕೇವಲ ಅರುರೂಪನಾಗಿದ್ದಾನೆ, ಅವನು ಕೇವಲ ಆನಂದ ರೂಪನಾಗಿದ್ದಾನೆ, ಅವನು ಅವಿದ್ಯೆಯಿಂದ ರಹಿತನಾಗಿದ್ದಾನೆ, ಅವಿದ್ಯಾ ಸಕಲೆಯಿಂದ ದೂರಾದವನಾಗಿದ್ದಾನೆ, ಪ್ರಕಾರವಾಗಿದ್ದಾನೆ. ಸೋ ಅಂತರ್ಯಾಮಿ ಸತ್ಪುರುಷ, ಅವನೇ ಸರ್ವರ ಹೃದಯದಲ್ಲಿ ವಾಸ ಮಾಡಲ್ಪಟ್ಟಂತ ಅಂತರ್ಯಾಮಿ ಸನಾತನ ಪುರುಷನಿದ್ದಾನೆ. ಅವನನ್ನೇ ಪ್ರಾಣ, ಅವನನ್ನೇ ಮಹೇಶ್ವರ, ಅವನನ್ನೇ ಕಾಲ, ಅವನನ್ನೇ ಅವ್ಯಕ್ತ,
ವೇದಗಳು ಕರೆಯುತ್ತವೆ, ಋಷಿಗಳು ಅನುಭವಿಸಿದ್ದಾರೆ. ಅವನೇ ವಿಶ್ವಕ್ಕೂ ಕೂಡ ಮೂಲ ಕಾರಣನಾಗಿದ್ದಾನೆ. ಅಸ್ಮಾತ್ ವಿಜಾಯತೆ ವಿಶ್ವಂ, ಅಂತಹ ದೇವರಿಂದಲೇ ಈ ವಿಶ್ವ ಉತ್ಪತ್ತಿಯಾಗಿದೆ. ಅತ್ರೈವ ಪ್ರವಿಲಿಯತೆ, ಅಂತಹ ದೇವನಲ್ಲಿ ನಾಶವಾಗುತ್ತದೆ. ಸ್ವಪ್ನ ಸೃಷ್ಟಿ ಬಹಳ ದೊಡ್ಡದಿದೆ. ಕಾಡುಗಳು ಓಡಾಡ್ತಾ ಇವೆ, ಜೀಪುಗಳು ಓಡಾಡ್ತಾ ಇವೆ, ವಿಮಾನ ಹಾರ್ತಾ ಇದೆ, ಸಪ್ತ ಸಮುದ್ರಗಳು ಕಾಣಿಸ್ತಾ ಇವೆ ಸ್ವಪ್ನದಲ್ಲಿ. ಅವು ಎಷ್ಟೋ ದೊಡ್ಡ ಕಾಣಲಿ, ಆದರೂ ಕೂಡ ಅವುಗಳಿಗಿಂತಲೂ ಮಲ್ಕೊಂಡಿರುವಂಥ ಜೀವಾತ್ಮ ದೊಡ್ಡವನಿದ್ದಾನೆ. ಯಾಕಂದರೆ ಅವನಲ್ಲಿ ಆ ಸ್ವಪ್ನ ತೋರಿಸು, ಅವನೇ ಸ್ವಪ್ನದ ಆಶ್ರಯ ಇದ್ದಾನೆ. ಹಾಗೆ ಬಾಹ್ಯ ಸೃಷ್ಟಿಯಲ್ಲಿ ಏನು ಬೇಕಾದರೂ ಕಾಣಲಿ, ಅನಂತ ಕೋಟಿ ಬ್ರಹ್ಮಾಂಡಗಳು ಬೇಕಾದರೆ ಕಾಣಲಿ, ಅವೆಲ್ಲವೂ ತನ್ನ ಕಲ್ಪನೆಯಾಗಿದ್ದ ಕಾರಣಕ್ಕಾಗಿ ಆ ಕಲ್ಪಿತ ಪ್ರಪಂಚಕ್ಕಿಂತಲೂ ಅಕಲ್ಪಿತನಾಗಲ್ಪಟ್ಟಂತಹ ತನ್ನ ದಿವ್ಯ ರೂಪ ಮಹತ್ತರವಾಗಿದೆ, ಬೃಹತ್ತರವಾಗಿದೆ. ಆ ಆತ್ಮ, ಆ ಆಹಾರ ವಸ್ತುವೆ ಶಿವನು, ಬ್ರಹ್ಮನು, ವಿಷ್ಣು, ಶಕ್ತಿ, ಗಣಪತಿ ಮುಂತಾದ ಹಲವು ರೂಪಗಳಲ್ಲಿ ಈಶ್ವರತ್ವವನ್ನು ಹೊಂದಿ ಸೃಷ್ಟಿಯ ರಕ್ಷಣೆಯಲ್ಲಿ ತೊಡಗಿದೆ. ಅರ್ಥಾತ್ ಆ ಎಲ್ಲ ರೂಪಗಳು ತನ್ನುವೇ ಆಗಿವೆ ಎಂಬುದನ್ನು ಯಾವ ಜ್ಞಾನ ಅನುಭವಿಸುತ್ತಾನೋ ಅಂತವನು ಪ್ರಾರಬ್ಧದ ಹಿಡಿತಿನಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಸ ಮಾಯಾಬದ್ಧ ಕರೋತಿ ವಿವಿಧಾಸ್ತನು, ಅವನು ಮಾಯಾ ಶೂನ್ಯನಾಗಿದ್ದರೂ ಕೂಡ ಮಾಯಿಂದ ಕೂಡಿದವನಾಗಿ ವಿವಿಧಾತ್ಮಕವಾಗಲ್ಪಟ್ಟಂತಹ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಮಲಗಿದವನಿಗೆ ಹೇಗೆ ಸ್ವಪ್ನಕ್ಕೆ ಕಾರಣಭೂತನಾಗಿದ್ದಾನೋ ಹಾಗೆ ಈ ಜೀವನ ಆತ್ಮರೂಪ ಯಾವ ಪರಮಾತ್ಮನಿದ್ದಾನೋ ಆತನೇ ಈ ಸಂಪೂರ್ಣ ಸೃಷ್ಟಿಯ ಕಾರಣನಾಗಿದ್ದಾನೆ. ಈ ದಿವ್ಯತೆಯನ್ನು ಅನುಭವಿಸಬೇಕಾದದ್ದು ನಿಮ್ಮೆಲ್ಲ ಕರ್ತವ್ಯವಾಗಿದೆ. ಇದನ್ನು ಕುರಿತು ಶ್ರೀಮಂತ ಶಿವನರು ಈ ದಿವ್ಯತೆಯನ್ನು, ಈ ವಿಶೇಷ ವಿಜ್ಞಾನವನ್ನು, ಈ ವಿಶೇಷ ಸ್ವರೂಪವನ್ನು ಯಾರು ಅನುಭವಿಸಿದ್ದಾರೆ ಎಂದು ಪ್ರಶ್ನಿಸುತ್ತಾ ಅನುಭವಿಸಿದವರಿಗೆ ಅನುಭವಿಸಿದ್ದಾರೆ. ಆರು ಬಲ್ಲರು ನಿಜಾನಂದ ಬೋಧಾಗುತ್ತದೆ, ಮೇಲೆಯನ್ನೊಮ್ಮೆ ಕಳೆದು ಮಾಯ. ದೇಹವಲ್ಲದ, ಇಂದ್ರಿಯವಲ್ಲದ, ಕರಣೇಂದ್ರಿಯವಲ್ಲದ, ಮೋಹಿಸುವ ಮಾಲಿಕವಲ್ಲದ, ಬಹಿರಂಗದ ಭೂತವಲ್ಲದ, ಇನ್ನಾವುದನ್ನಲ್ಲದ ಯಾವ ಪರಮ ಅದ್ವೈತ ತತ್ವವನ್ನು, ಆ ತತ್ವವನ್ನು ಯಾರು ಬಲ್ಲರು, ಯಾರು ಬಲ್ಲರು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಅಂದರೆ ಯಾರೋ ಒಬ್ಬರು, ಕೋಟಿಯಲ್ಲಿ ಒಬ್ಬರು, ಲಕ್ಷದಲ್ಲಿ ಯಾರೋ ಒಬ್ಬರು ಈ ತತ್ವವನ್ನು ಬಲ್ಲವರಾಗುತ್ತಾರೆ. ಉಳಿದವರು ಮಾತ್ರ ಈ ವಿದ್ಯೆಗೆ ವಂಚಿತರಾಗಿ ಹೊರತಾಗಿ ಜನ್ಮಗಳ ಚಕ್ರದಲ್ಲಿ ತಮ್ಮನ್ನು ತಾನು ತೊಲಗಿಸಿಕೊಳ್ಳುತ್ತಾ ಜೀವನವನ್ನು ವ್ಯಕ್ತಪಡಿಸಿಕೊಳ್ಳುತ್ತಾರೆ. ಕಾತಿ ಕಾಂತ ಕಾಸ್ತಿ ಪುತ್ರ ಸಂಸಾರವೋ ಅಯಂ ಅತೀವ ಪುತ್ರ ಕಾತೀತನು ಕಸ್ತ್ವೋ ನೀನು ಯಾರು, ನಾನು ಯಾರು, ಎಲ್ಲಿ ಬಂದೆವು, ಎಲ್ಲಿ ಬಂದು ಏನು ಕರ್ತಾ ಇದ್ದೀವಿ, ಹೇಳೋದಕ್ಕೆ ಏನರ್ಥ, ಕೇಳೋದಕ್ಕೆ ಏನರ್ಥ, ಬದುಕಿಗೆ ಏನರ್ಥ, ಮಾಡೋದಕ್ಕೆ ಏನರ್ಥ, ಉಣ್ಣೋದಕ್ಕೆ ಏನರ್ಥ, ಇದ್ದದಕ್ಕೆ ಏನರ್ಥ. 60 ವರ್ಷದಲ್ಲಿ ಇಲ್ಲದ್ದು ಈಗ ಕಾಣಿಸ್ತಾ ಇದೆ. ಇದು ಸತ್ಯವಿದೆಯೋ, ಇದು ಹೇಳೋದು ವಿಷಯ ಇದಾದರೂ ಕೂಡ ಸತ್ಯ ಇದೆಯೋ. ಈ ದೇಹದಲ್ಲಿ ವಿನಾಶ ಆದ ಬಳಿಕ ನಾವು ಹೇಳಿದ್ದು ಕೇಳಲಾಗಂದ್ರೆ, ಕೇಳಿದ್ದು ಕೇಳಲಾಗಂದ್ರೆ, ಮುಟ್ಟಿದ್ದು ಮುಟ್ಲಾಗಂದ್ರೆ ಆಗಿರುತ್ತದೆ. ಆದರೆ ಯಾವ ಜೀವನದಲ್ಲಿ ಸತ್ಯ ತತ್ವದ ಅನುಭವವನ್ನು ಮಾಡುತ್ತಾರೋ ಅವರು ಸತ್ಯದಲ್ಲಿ ಪ್ರವೇಶ ಮಾಡುತ್ತಾರೆ. ಉಳಿದವರು ಮಾತ್ರ ಮಲಮೂತ್ರಮಯ ಆತ್ಮಕವಾಗಲ್ಪಟ್ಟಂತಹ ದೇಹಗಳಲ್ಲಿ ಭ್ರಮಿತರಾಗಿ ಅಜ್ಞಾನದಲ್ಲಿ ತಲ್ಲೀನರಾಗಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಕೇಳಿದ್ದು ಜೀವನಕ್ಕೆ ಅಳವಡಿಸಬೇಕು. ಕೇಳಿದ್ದನ್ನು ಸರಿಯಾಗಿ ಕುಳಿತು ಚಿಂತಿಸಬೇಕು. ಏನಿದ್ದೀವಿ ನಾವು, ಎಲ್ಲಿದ್ದೀವೋ, ಯಾರೇ ಇದ್ದೀವಿ. ಈ ಕ್ಷಣದಲ್ಲಿ ಕಟ್ಟಿದ ಕೂಡಲೇ ಅಧಿಕಾರಿ ಅಥವಾ ಯೋಗಿ ಹೋಗಿ ಯಾರು ಇರಲಿಲ್ಲ, ಹೆಣ ಇರ್ತದೆ. ಎತ್ತೆ ಹೆಣ ಕಷ್ಟ ಇರ್ತದೆ ಎಂದು ಕರೀತಾರೆ. ಇಂತಹ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಂಡು ಹೆಣ ಆಗುತ್ತಿರೋ, ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಪರಮಾತ್ಮ ಆಗುತ್ತಿರೋ, ಅದರ ನಿಮ್ಮ ಮೇಲೆ ಇರ್ತದೆ. ಎಷ್ಟೋ ಜನ್ಮಗಳು ಕಳೆದು, ಎಷ್ಟೋ ಆಯುಷ್ಯ ವಿನಾಶ ಆಯಿತು. ಬಸ್ಸುಗಳು ಎಷ್ಟೋ ಹೋದು, ರಾತ್ರಿಗಳು ಎಷ್ಟೋ ಹೋದು, ಎಷ್ಟೋ ದಿನಗಳು
ಎಷ್ಟೋ ವಾರಗಳು, ಎಷ್ಟೋ ಪಕ್ಷಗಳು, ಎಷ್ಟೋ ಮಾಸಗಳು, ಎಷ್ಟೋ ವರ್ಷಗಳು, ಎಷ್ಟೋ ದಶಕಗಳು, ಶತಕಗಳು, ಯುಗಗಳು, ವರ್ಷಗಳು. ಈ ಜೀವ ಮಾತ್ರ ಅಜ್ಞಾನದಿಂದ ಹೊರಗಾಗಲಿಕ್ಕೆ ಸಿದ್ಧರಿಲ್ಲ. ಅದರಲ್ಲೇ ಹೊರಗಾಗ್ತಾನೆ, ಅದರಲ್ಲೇ ಹೊರಗಾಗ್ತಾನೆ. ಇದೇನಿದೆ ಎಂಬುದನ್ನು ತಿಳಿಯಲಿಕ್ಕೆ ಅವನಿಗೆ ಆಗುವುದಿಲ್ಲ. ಆದರೆ ಈ ವಿಷಯವನ್ನು ಯಾರು ತಿಳಿದ್ರು ಅಂಥವರು ಪ್ರಾರ್ಥನಿಕ ಬಿಡುಗಡೆಯನ್ನು ಹೊಂದಿ ಸಹಜವಾಗಿ ಸ್ವಸ್ವರೂಪದಲ್ಲಿ ವಿದ್ಯಮಾನರಾಗುತ್ತಾರೆ. ಆ ನಂತರ ಆನಂದ ಎಂಥದ್ದು ಎಂಬುದೆಂದರೆ, ಇನ್ನು ಆತನಿಗೆ ಯಾವ ವೇದ ಹಾಗೂ ದೇವತೆಗಳು ನಿಯಮಗಳನ್ನು ಹಾಕುವುದಿಲ್ಲ. ಹೀಗೆ ನೀವು ಇರಬೇಕು, ಹೀಗೆ ಮಾಡಬೇಕು. ಅವನ ಜೀವನ ಚರ್ಯೆ ಹೇಗೆ ಇರುತ್ತದೆ ಅಂದರೆ, ಆವತ ಧ್ಯಾನ ಇನ್ನಾವ ಜಪಕರ್ಮತತಿ, ಯಾವ ಪೂಜೋಪಚಾರ ವಂದನೆಗಳು ಉಂಟಾವ ದೇವತೆ ಅವನಿಗನ್ಯ. ಎಲ್ಲ ದೇವತಾ ಸ್ವರೂಪ ತಾನೇ ಆಗುತ್ತದೆ ಕಾರಣಕ್ಕಾಗಿ ಅಲ್ಲಿ ಎಲ್ಲ ವಿಧಿವಿಧಾನಗಳು ಏನನ್ನೊಬ್ಬಿರೇ ಪೂಜೆ, ಏನ ನೀಕ್ಷಿಸೇ ಲಕ್ಷ್ಯ, ಏನನ್ನೊಳಗೂಡಲದೇ ಯೋಗ ವಯಸ್ಸೆ ಬಳಿಗೇನುಂಟು ಮುಕ್ತ ನೋಡುವುದೇನ. ಅವನು ಏನು ನೋಡ್ತಾನೋ ಅದು ಯೋಗವೇ. ಅದಂತ ಯೋಗ ಎಲ್ಲಿ ಏನು ನೋಡಿರ್ತೇನೋ ಅಲ್ಲಿ ಬ್ರಹ್ಮನನ್ನೇ ಕಂಡು ಇರ್ತದೆ ಆತನ ಸೃಷ್ಟಿ. ಆದ್ದರಿಂದ ಅದು ಯೋಗ. ಆತ ಏನು ಮಾಡ್ತಾನೋ ಅದು ಪೂಜೆ ಇದೆ. ಯಾಕಂದರೆ ಮಾಡುವ ಕರ್ಮಗಳೆಲ್ಲ ಭಗವಂತನಿಂದ ನಡೆಯುತ್ತಾ ಇವೆ ಎಂಬುದನ್ನು ಅರಿತಿದ್ದಾನೆ. ಆದ್ದರಿಂದ ಅದು ಪೂಜೆಯಾಗುತ್ತದೆ. ಅಥವಾ ತನ್ನಲ್ಲಿ ಕಲ್ಪಿತವಾಗಲ್ಪಟ್ಟಂತಹ ಮಾಯ ಕರ್ಮಗಳು ಅರಿತು ತಾನು ಸ್ವಸ್ವರೂಪದಲ್ಲಿ ಚೇತನಾಗಿ ಮಾಡಿದ್ದು ಪೂಜೆ, ನೋಡಿದ್ದೇ ಯೋಗ ಲಕ್ಷ್ಯ. ಏನ ನೋಡಕೂಡಲೇ ಯಾವುದನ್ನು ಕೂಡ್ಕೊಳ್ತಾನೆ ಅದು ಭಗವಂತನ ಐಕ್ಯವಾಗಿದೆ. ಬಳಿಕ ಏನುಂಟು ಮುಕ್ತನಲ್ಲಿ ನಿಯಮ. ಈ ದೇಹ ಇಂದ್ರಿಯ ಕರ್ಣ ಪ್ರಾಣಾದಿಗಳಿಂದ ಬಿಡುಗಡೆಯನ್ನು ಹೊಂದಿದವನು, ಯಾವನು ಮಾಯ ಅವಿದ್ಯೆಗಳಿಂದ ಬಿಡುಗಡೆಯನ್ನು ಹೊಂದಿರು ಅಂಥವನಲ್ಲಿ ಯಾವ ನಿಯಮಗಳನ್ನು ಹೀಗೆ ನಡೀಬೇಕು ಬಿಡಬೇಕು ಎಂಬ ಯಾವ ಆಚಾರಗಳನ್ನು ವೇದಗಳು ಉಪದೇಶ ಮಾಡುವುದಿಲ್ಲ. ಅಂಥವನು ನಡೆ ದೇವಯಾತ್ರೆ. ಅವನು ಎಲ್ಲೆಲ್ಲಿ ನಡೀತಾನೋ ಅಲ್ಲೆಲ್ಲಿ ಜನ ಎಲ್ಲ ಪುನೀತರಾಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಜನರು ಏನಾಗಿ ಬರ್ತಾರೆ, ಧನ್ಯವಾದ ಧನ್ಯವಾದ ಎಂಬು ಆನಂದದ ಉಸಿರನ್ನು ಬಿಟ್ಟು ಬರ್ತಾರೆ. ಹಾಗೆ ಎಲ್ಲಿ ಅಂತಹ ಯೋಗಿ ನಡೆಯುತ್ತಾನೋ ಅದರಲ್ಲಿ ಆತನ ಸನ್ನಿಧಾನದಲ್ಲಿ ಬಂದಿರುವಂಥ ಸದ್ಭಕ್ತರುಗಳೆಲ್ಲ ಧನ್ಯವಾದ ಧನ್ಯವಾದ ಅಂತಾರೆ. ಆದ್ದರಿಂದ ಅವನು ನಡೆದದ್ದೇ ದೇವಯಾತ್ರೆ. ಇನ್ನೊಂದೊಡೆ ವಾರಣಾಸಿ. ಅವನ ಪೂರ್ವ ಜನ್ಮದ ಯಾವುದೋ ಪ್ರಾರಬ್ಧದ ಪ್ರೇರಣೆಯಿಂದ ಒಂದು ಕಡೆಗೆ ಉಳಿದ ಅಂದರೆ ಆ ಉಳಿದ ಸ್ಥಾನವೇ ಕಾಶಿ ಕ್ಷೇತ್ರದ ಹಾಗೆ ಪವಿತ್ರತೆಯನ್ನು ಹೊಂದುತ್ತದೆ. ಮನ ಬಿಡುವುದೇ ಸುಮತಬಹುದು, ಯೋಗೀಶ್ವರನ್ ನುಡಿಯುವುದೇ ಮಂತ್ರಮನಿಸುವುದು. ಅವನ ಮನಸ್ಸು ಏನು ಚಿಂತಿಸುತ್ತದೆಯೋ ಅದು ಸುಮತವಾಗಿದೆ, ಅದು ಸ್ವರೂಪ ದೇಶವಾಗಿದೆ. ಆದ್ದರಿಂದ ಯಾವ ಶಬ್ದಗಳು ಹೊರಬರ್ತವೋ ಅವೆಲ್ಲ ಮಂತ್ರ ಸ್ವರೂಪವಾಗಿವೆ. ಯಾಕಂದರೆ ಅವೆಲ್ಲ ಭಗವಂತನ ರಾಯಣೆ ಮಾಡುವಂಥವಾಗಿವೆ, ಸತ್ಯ ತತ್ವದ ಉಪದೇಶವನ್ನೇ ಮಾಡುವಂಥವಾಗಿವೆ. ಆತನಲ್ಲಿಯ ಅಜ್ಞಾನ ರೂಪ ಮಾಯು ಸಾಕೋಗಿದ್ದಾಳೆ, ಜ್ಞಾನರೂಪ ಮಗನು ಉತ್ಪತ್ತಿಯಾಗಿದ್ದಾನೆ. ಹೀಗೆ ಎರಡು ಪ್ರಕಾರದ ಕ್ರಿಯೆಗಳು ನಡೆದುವುದರಿಂದ ಇನ್ನು ಅವನಿಗೋಸ್ಕರವಾಗಿ ಯಾವ ವೃತ್ತ ನಿಯಮಗಳು ಇಲ್ಲದನೆ ಕೇವಲ ಅವನು ಪ್ರಾರಬ್ಧದ ಮೂಲಕವಾಗಿ, ಯಾರ ಪ್ರಾರಬ್ಧ? ಸೂಕ್ಷ್ಮ ಶರೀರದ ಪ್ರಾರಬ್ಧದ ಮೂಲಕವಾಗಿ ಆತನ ಶರೀರವು ಬದುಕಿದ್ದು ಲೋಕ ಕಲ್ಯಾಣದಲ್ಲಿ ತೊಡಗಿದ್ದು ಕೂಡ ಅವನು ಪ್ರಾರಬ್ಧಗಳ ಸಂಬಂಧದಿಂದ ಬಿಡುಗಡೆಯನ್ನು ಹೊಂದಿದ್ದಾನೆ ಸ್ವಸ್ವರೂಪದಲ್ಲಿ. ಈ ಸ್ವರೂಪವನ್ನು ಉಪದೇಶದಂತಹ ಶ್ರೀಮಂತಿನವರು ಒಂದು ಪದ್ಯದಲ್ಲಿ ಹೀಗೆ ಹೇಳುತ್ತಾರೆ. ಭೋಗಮಾಲೆ ಗುಣ ಗಾದೆಯೋದು
ವಿರಗುವ ಬೆಳಗಿನ ಬಳಗವನೊಳಗೊಂಡು ಮೆರೆವ ಶಿವಾಮಣಿ ನಾಗುವೆಯಂತೋ ಮೆರೆವ ಶಿವಾಮಣಿ ನಾಗುವೆಯಂತೋ ಗವಮಾಲೆ Yo